ಮತ್ತು ಮತ್ತೊಬ್ಬ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಕರ್ನಾಟಕ ರಾಜ್ಯದ ಕೇಬಲ್ ಆಪರೇಟರ್ಸ್ ಸಂಘದ ಅಧ್ಯಕ್ಷರು ಆಗಿರುವ ಪ್ಯಾಟ್ರಿಕ್ ರಾಜು ಅವರು ಮತ್ತು ಅವರೊಂದಿಗೆ ಮುರುಗೇಶ್ ಅವರು, ನೀತಿ ಮೋಹನ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೆ ಒಂದು ಸಂತೋಷ ಏನೆಂದರೆ ಕೇಬಲ್ ಆಪರೇಟರ್ ಧ್ವನಿ ಎತ್ತಿದ್ರೆ ಅಧ್ಯಕ್ಷರು ಬರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಸ್ವಿಚ್ ಹಾಕಿದ್ರೆ ಲೈಟ್ ಅಂಟತ್ತೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಆದರೆ ಮಧ್ಯದಲ್ಲಿರ್ತಕ್ಕಂಥ ವೈರ್ ಇಷ್ಟು ಪವರ್ ಇದೆ ಅನ್ನೋದು ಗೊತ್ತಿರಲಿಲ್ಲ ನನಗೆ. ನಿನ್ನೆ ಮಾತಾಡುವಾಗ ನಿಜಕ್ಕೂ ನನಗೆ ಆ ಮನನೊಂದು ಹೇಳಿದಂಥ ತಾಯಿಯ ಮಾತನ್ನು ಆಲಿಸಿ ನಾನು ಮಾತಾಡಿದಂಥ ಮಾತು. ಆದರೆ ಅಧ್ಯಕ್ಷರವರೆಗೂ ಹೋಗಿದೆ ನನ್ನ ಮಾತು ಅಂದಾಗ ಬಹುಶಃ ನಮ್ಮ ಈ ಕಾರ್ಯಕ್ರಮವನ್ನು ಅಧ್ಯಕ್ಷರು ವೀಕ್ಷಣೆ ಮಾಡಿದ್ದಾರೇನೋ. ಇರಲಿ, ತಾವು ಹಾರ ಕೊಡಿ. ಭಗವತಿ, ತುಂಬ ಸಂತೋಷ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಶ್ರೀನಿವಾಸ, ತುಂಬ ಸಂತೋಷ. ಸಮಯ ಹೋಗೋದಕ್ಕಿಂತ ಮುಂಚೆ ಅಧ್ಯಕ್ಷರ ಕೈಲೇ ಮಾತಾಡಿಸ್ಬಿಡೋಣ. ಮೊದಲನೇದಾಗಿ ಏನು ಇವತ್ತು ನಮ್ಮ ಗುರೂಜಿ ಈ ನಮ್ಮ ಕೇಬಲ್ ಆಪ್ರೇಟ್ರು ಮತ್ತು ಅವ್ರ ಕುಟುಂಬಕ್ಕೆ ಒಂದು ಮೊದಲನೇ ಬಾರಿಗೆ ನಮ್ಮನ್ನು ಗುರುತಿಸಿ, ನಮ್ಮ ಫೀಲ್ಡನ್ನು ಗುರುತಿಸಿ, ನಮ್ಮ ಕಷ್ಟ ಸುಖಗಳನ್ನ ಅರ್ತು ನಮ್ಮ ಗುರೂಜಿ ನಿನ್ನೆ ಮಾಡಿರೋಂಥ ಹೋಮ ಮನೆ ಮನೆಗೂ ತಲುಪಿ ಎಲ್ಲ ಕೇಬಲ್ ಆಪ್ರೇಟರ್ಗಳು ಬಹಳ ಸಂತೋಷ ಪಟ್ಟಿದ್ದಾರೆ. ಯಾಕಂದರೆ ಯಾರೂ ನಮ್ಮನ್ನು ಗುರುತಿಸಿಲ್ಲ. ನಾವೇನು ಇವತ್ತು 30 ವರ್ಷಗಳಿಂದ ಕೇಬಲ್ ಮಾಡ್ತಾಯಿದ್ದೀವಿ, ಎಲ್ಲ ಪ್ರೊಡಕ್ಷನ್ ಮಾಡ್ತಾರೆ, ಪ್ರತಿಯೊಂದು ನಮ್ಮ ಸಂಸ್ಥೆಗಳಿಂದ ದೊಡ್ಡವರಾಗವ್ರೆ ನಮ್ಮ ಇಂಡಸ್ಟ್ರಿಯಿಂದ. ಆದರೆ ಕೇಬಲ್ ಆಪ್ರೇಟರ್ಸ್ನ ಗುರುತಿಸುವಂಥ ಕೆಲಸ ಯಾರೂ ಮಾಡಿಲ್ಲ. ನಮ್ಮ ಗುರೂಜಿಗಳು ಇಷ್ಟೊಂದು ರೀತಿಯಲ್ಲಿ ಈ ಥರ ಮಾಡ್ತಾರಂತ ನಾವು ಯಾವತ್ತೂ ಅನ್ಸ್ಕೊಂಡಿಲ್ಲ. ಒಂದು ವಾರದಿಂದ ಗುರೂಜಿ ನಾವು ಮಾತಾಡ್ಬಿಟ್ಟು ಮೀಟ್ ಆಗೋಣ, ಮಾತಾಡೋಣ, ಎಲ್ಲ ಕೇಬಲ್ ಆಪ್ರೇಟರ್ಗೂ ಒಂದು ಫಂಕ್ಷನ್ ಮಾಡಿ ನಮ್ಮ ಆಶ್ರಮದಲ್ಲಿ ದಯವಿಟ್ಟು ಕರೀರಿ, ನೀವು ಕರೆದು ಎಲ್ಲರಿಗೂ ಒಂದು ಔತಣಕೂಟ ಮಾಡೋಣ ಅಂತ ಕೇಳ್ಕೊಂಡ್ರು ಸ್ವಾಮೀಜಿಗಳು. ನಾನು ಆಯಿತು ಸ್ವಾಮೀಜಿ, ನಾನು ಬರ್ತೀನಿ. ನಾನು ಅವಾಗ ಊರಲ್ಲಿ ಇದ್ದಿಲ್ಲ, ಊರಿಂದ ಬಂದಿದ್ದೆ ಸ್ವಾಮೀಜಿಗಳನ್ನ ಮೀಟ್ ಮಾಡಿ ಅವರ ಒಂದು ಏನು ಅವ್ರು ಆಸೆ ಪಟ್ಟರೋ ಅದನ್ನು ಪೂರೈಸಿ ಕೊಡ್ತೀನಿ ಅಂತ ನಾನು ತಮ್ಮಲ್ಲಿ ಹೇಳ್ಕೊತಾ ಇದ್ದೀನಿ. ದಯವಿಟ್ಟು ಈ ಒಂದು ಪ್ರೋಗ್ರಾಮ್ನ ಯಶಸ್ವಿಯಾಗಿ ಇವತ್ತೇನು ಬಿದ್ರನೆ ಆಗ್ತಾ ಇದೆ, ಇದು ಎಲ್ಲ ವೀಕ್ಷಕರು, ಕೇಬಲ್ ಟಿ ವಿ ವೀಕ್ಷಕರು, ಕೇಬಲ್ ಆಪ್ರೇಟರ್ಗಳಿಗೆ ಒಳ್ಳೆಯದಾಗಲಿ. ನಮ್ಮ ಸ್ವಾಮೀಜಿಗಳಿಗೆ, ನಮ್ಮ ಕೇಬಲ್ ಟಿ ವಿ ಆಪ್ರೇಟ್ರು ಮತ್ತು ಅವರ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ತುಂಬ ಸಂತೋಷ, ತುಂಬ ಸಂತೋಷ. ಒಬ್ಬ ನಾಯಕ ಆಗಬೇಕಾದ್ರೆ, ಒಂದು ನಾಯಕತ್ವವನ್ನು ತೆಗೆದುಕೊಳ್ಬೇಕಾದ್ರೆ, ಒಂದು ಜವಾಬ್ದಾರಿತ್ವಂತ ಸ್ಥಾನದಲ್ಲಿ ನಿಂತು ಮಾತಾಡಬೇಕಾದ್ರೂ ಸಹಿತ ಅದರ ಆಲೋಚನೆ 1000 ಪಟ್ಟು ಯೋಚನೆ ಇರುತ್ತೆ. ಯಾಕೆಂದರೆ ಅಷ್ಟು ಜನ ಕೇಬಲ್ ಆಪ್ರೇಟರ್ಸು ಮತ್ತು